ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ತಾಲೂಕು ಕಚೇರಿ ಎದುರು ಪ್ರತಿಭಟನೆ. ಚಿಂತಾಮಣೆ ಮಳೆ ಇಲ್ಲ, ಬೆಳೆ ಇಲ್ಲದ ನಡುವೆ ರೈತರು ತೀವ್ರ ಸಂಕಷ್ಟಕ್ಕೀಡಾಗಿದ್ದು, ಕೂಡಲೇ ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಜೆವಿ ರಘುನಾಥ ರೆಡ್ಡಿ ನೇತೃತ್ವದಲ್ಲಿ ರೈತರು ಚಿಂತಾಮಣಿ ನಗರದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ರೈತರು, ರಾಜ್ಯ ಸರ್ಕಾರದ ಯಾವ ಪ್ರತಿನಿಧಿಗಳು ಸಹ ರೈತರ ನೆರವಿಗೆ ಧಾವಿಸಿಲ್ಲ. ಕೇವಲ ಚುನಾವಣೆ ಬಂದಾಗ ಮಾತ್ರ ಹಳ್ಳಿಗಳು ರೈತರು ನೆನಪಾಗುತ್ತಾರೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ರೈತರ ಗೋಳು ಕೇಳುವುದಿಲ್ಲ ಎಂದು ಪ್ರಶ್ನಿಸಿದ ಅವರು, ರೈತರ ಸಾಲ ಮನ್ನಾ ಮಾಡಬೇಕು, ಪ್ರತಿ ಎಕರೆಗೆ ಕನಿಷ್ಠ 50,000 ರೂಪಾಯಿ ಪರಿಹಾರ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಇದೇ ವೇಳೆ ಸರ್ಕಾರವನ್ನು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ವೆಂಕಟ ಸುಬ್ಬಾರೆಡ್ಡಿ, ಎಸ್ ವೆಂಕಟರೆಡ್ಡಿ, ಕೋನಪ್ಪ, ಗೆಂಗಿರೆಡ್ಡಿ, ರಾಮಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ರೈತರ ಸಾಮಾನ್ಯಗಳು ಮುಖ್ಯ. ಚಿಂತಾಮಣಿಯಿಂದ ನೀವು ಇವತ್ತು ಮುಖ್ಯಮಂತ್ರಿ ಆಗಿದ್ದೆ. ನಮ್ಮ ಇದೇ ಎತ್ತಿನ ಅದಕ್ಕೆ ಸಬ್ಜೆಕ್ಟ್. ಚಿಂತಾಮಣಿಯಿಂದ ಮೊಟ್ಟ ಮೊದಲನೇ ಬಾರಿಗೆ ರಾಮಕೃಷ್ಣ ಹೆಗಡೆ ಅವರು ಬಂದ್ರು. ಯಾವ್ದಾವ್ದು ಸ್ಟಾಪ್ದಲ್ಲಿ ಗಲಾಟೆ ಆಯ್ತು. 3 ತಿಂಗಳಿಗೆ ಮುಖ್ಯಮಂತ್ರಿ ಆದ್ರು. ಯಡಿಯೂರಪ್ಪನ ಬಂದ್ರು, ಇಲ್ಲಿ ಒಂದು ಗಲಾಟೆ ಆಯ್ತು. ಅವರು ಮುಖ್ಯಮಂತ್ರಿ ಆದ್ರು. ಇಲ್ಲಿ ಕುಮಾರಸ್ವಾಮಿ ಅವರು ಬಟ್ಲಪಲ್ಲಿ ಆದ್ರು, ಗಲಾಟೆ ಆಯ್ತು. ಯಡಿಯೂರಪ್ಪ ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಮೇಲೆ 2017ರಲ್ಲಿ ನಾವೇ ರೈತರೆಲ್ಲ ಗಲಾಟೆ ಮಾಡಿದ್ವಿ. ಈ ತಾಲೂಕು ಒಂದು ವ್ಯತ್ಯಾಸ ಇದೆ. ನೀವು ಮುಖ್ಯಮಂತ್ರಿ ಆಗಿದ್ದು, ಜನಪ್ರತಿನಿಧಿ ಆಗಿದ್ದು, ಇವತ್ತೇನ ರೈತರ ಪರವಾಗಿ, ರೈತ ಸಂಘದ ಪರವಾಗಿ ಆಗಿದ್ರ. ಅದನ್ನು ಉಳಿಸ್ಕೋಬೇಕಾಗಿದ್ರೆ, ದೇವರು ಒಳ್ಳೇದು ಮಾಡಬೇಕಾಗಿದ್ರೆ ಈ ರೈತರಿಗೆಲ್ಲ ಬಂದು ಈ ತಾಲೂಕು ಬಂದು ಎಲ್ಲ ಸಾಲಗಳನ್ನ ಮನ್ನಾ ಮಾಡಿ, ಇವಾಗ ನಮ್ಮ ರೈತರಿಗೆಲ್ಲ ಇದೆಯಲ್ಲ ಅವೆಲ್ಲ ಸಾಲ ಮನ್ನಾ ಮಾಡಿ, ರೈತರನ್ನ ಜೊತೆಗಿರು, ಮಾವು ಬೆಲೆಗೆ ಬೆಂಬಲ ಬೆಲೆ ಕೊಡಿ, ರೈತರಿಗೆ ಒಂದು ಟಮಾಟ ಒಂದು ಇದು ಮಾಡಿ, ಬೋರ್ಡ್ ಮಾಡಿ, ಇದು ಮಾಡಿ, ಮಂಡಳಿ ಮಾಡಿ, ಟಮಾಟ ಮಾರುಕಟ್ಟೆನಲ್ಲಿ ಮಂಡಲ ಮಾಡಿ ಒಂದು ತಾಲೂಕು ನಮ್ಮ ಎರಡು ಜಿಲ್ಲೆಗೆ ಅದನ್ನು ಕಾಪಾಡಿ, ರೈತರ ಕನಿಷ್ಠ ಪಕ್ಷದಲ್ಲಿ ಒಂದು 50 ರೂಪಾಯಿ ಒಂದು ಕೆಜಿಗೆ ಬದುಕಿ ಕೊಡ್ರಿ. ನಿಮಗ್ ಕೊಡ್ತೀವ್ರ ಸಾಲ ನಾವು ಸರ್ಕಾರಕ್ಕೆ ಅಂತ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರೇ ನಮಗೆ ಒಂದು ಕೆಜಿಗೆ 50 ರೂಪಾಯಿ ಕೊಡಿ, ನಿಮಗ್ ಕೊಡ್ತೀವಿ ಸಾಲ. ನಾವು ನೀವೆಲ್ಲಾನು ಸಾಲ ಕೊಡೋದು ನಮ್ಗೆ, ನಾವು ನಿಮಗ್ ಕೊಡ್ತೀವಿ ಸಾಲ. ನಮ್ಮ ಇಟ್ಟಿದ್ದ ಬೆಲೆಗೆ ಈ ಶಕ್ತಿ ಬರ್ಲಿ, ನಮಗೆ ಏನೋ ರೇಟ್ ಸಿಕ್ತರೆ ನಿಮಗ್ ಸರ್ಕಾರ ಕೊಡ್ತೀವಿ ಸಾಲ. ರೈತರ ಪಕ್ಷಾಟಿಗೆ ಬದುಕ್ತಾ ಇಲ್ಲ, ನಿಮ್ಮ ಸೊತ್ತಿಂದ ಬದುಕ್ತಾ ಇಲ್ಲ. ನಾವು ಬದುಕ್ತಾ ಇರು ನಮ್ಮ ಕಷ್ಟ, ನಮ್ಮ ಸುಖ, ನಮ್ಮ ಇದರಿಂದ, ನಮ್ಮ ಹೊಲದಿಂದ ಯಾವುದೇ ಆಗಲಿ ನಮ್ಮ ತಾಲೂಕಿನಲ್ಲಿ ಆಗಿರುವಂತ ವಿಚಾರಗಳಿಗೆ ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದೀವಿ. ಇವತ್ತಿನ ಮುಂದಿನ ದಿನಗಳಲ್ಲಿ 1 ವಾರದ ಒಳಗಾಗಿ ಎಲ್ಲ ನಮ್ಮ ಬೆಳೆಗಳಿಗಾಗಲಿ ಯಾವ ಪ್ರತಿ ಒಂದು ಪಂಚಾಯತಿಗೂ ಒಂದು ಮೇವು ಬ್ಯಾಂಕ್ ಅನ್ನು ತೆರಿಬೇಕು, ಎಲ್ಲಾ ಸಾಲ ಮನ್ನಾ ಮಾಡಬೇಕು. ಎಲ್ಲಾ ರೀತಿಯಂತ ಒಂದು ಕಮಿಟಿ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು ಸೇರಿ ಒಂದು ತಕ್ಷಣ ಎಲ್ಲ ಬೇವು ಎಲ್ಲ ರೈತರಿಗೆ ಕೂಲಿ ನಾಲೆ ಎಲ್ಲ ಸಿಕ್ಕಿಲ್ಲ ಅಂತಂದ್ರೆ ಈ ಸರ್ಕಾರಕ್ಕೆ ಉಲಿಗಾಲಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬೆಲೆ ಪರಿಹಾರವನ್ನು ತಕ್ಷಣವನ್ನು ಪ್ರತಿ ಎಕರೆಗೆ ಒಂದು 50,000 ರೂಪಾಯಿಯನ್ನು ನೀಡಬೇಕು. ಮತ್ತೆ ಬೆಲೆ ಇಟ್ಟಕ್ಕೆ ಮತ್ತೆ ಎಲ್ಲಾ ಬಿತ್ತನೆ ಬೀಜಗಳು, ಗೊಬ್ಬರಗಳು ಉಚಿತವಾಗಿ ನೀಡಬೇಕು. ಎಲ್ಲ ರೈತ ಸೌಲಭ್ಯ ಆಗುವಂತ ನೀಡಬೇಕು. ಸರ್ಕಾರಕ್ಕೆ ಘಂಟಾಘೋಷವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ರೈತ ವರ್ಷ ಇನ್ಶೂರೆನ್ಸ್ ಕಟ್ಸ್ಕೊಳ್ತಾರೆ. ಇನ್ಶೂರೆನ್ಸ್ ಕಟ್ಕೊಂಡು ಹೋದ್ಸಲ ಎಲ್ಲ ನೋಡಿದ್ದೀರ ನೀವು. ಮಾವು ಇಲ್ಲ, ಟೊಮೊಟೊ ವೈರಸ್, ಕಡಲೆಕಾಯಿ ವೈರಸ್, ರಾಗಿನೂ ಬೆಲೆ ಚೆನ್ನಾಗಿ ಆಗಿಲ್ಲ. ನಮ್ಮ ರೈತರ ಲಕ್ಷಗಳಂತೆ ಕಂಪನಿಯವರಿಗೆ ಇನ್ಶೂರೆನ್ಸ್ ಕಟ್ಸ್ಕೊಂತಾರೆ. ಯಾವ ರೈತಿಗೆ ಏನು ಯಾವ ಬೆಲೆಯಾಗಿ ಇನ್ಶೂರೆನ್ಸ್ ಕಟ್ಟಿದ್ದೀರಾ? ನೀವು ಕಂಪನಿಯವನ್ನು ಉದ್ಧಾರ ಮಾಡ್ತಾ ಇದ್ದೀರಾ ಅಷ್ಟೇ ತಾನೆ. ಯಾರಾದ್ರೂ ರಾಜಕಾರಣ ಮಾತನಾಡಿದ್ರೆ ರೈತ ನಾನು ವರ್ಷನೂ ಇನ್ಶೂರೆನ್ಸ್ ಕಟ್ತಾ ಇದ್ದೀವಿ. ಮಾವು ಕಟ್ತೀವಿ, ರಾಗಿ ಕಟ್ತೀವಿ, ತೊಗರಿ ಕಟ್ತೀವಿ, ಕಡಲೆಕಾಯಿ ಎಲ್ಲ ಕಟ್ತೀವಿ ನಾವು.
ಕಟ್ಟಿಬಿಟ್ಟು ಕಂಪನಿಯವ್ರು ಯಾವ ಕಂಪನಿ ಅದು ಗೌರ್ಮೆಂಟ್ ಸೃಷ್ಟಿ ಮಾಡಿರೋ ಕಂಪನಿನ ಇಲ್ಲ ಪ್ರೈವೇಟ್ ಕಂಪನಿನ ಯಾವುದು ಬೆಲೆ ಇಲ್ಲ ಅಂತ ನೀವು ಆಗಿದೆ ಚೆನ್ನಾಗಿ ಆಗಿದೆ ಅಂತ ಇದು ರೆಡಿ ಮಾಡಿ ನೀವು ಕೊಡೋದ ಇನ್ಶೂರೆನ್ಸ್ ಈ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಯಾವ ತಾಲೂಕಲ್ಲಿ ಬೆಲೆ ಆಗಿದೆ ಅವ್ರೆಲ್ಲ ಒಂದು ಕಡೆ ನೋಡ್ಬಿಡೋದು ಎಲ್ಲ ಒರಿಜಿನಲ್ ಆಗಿಬಿಟ್ಟಿದೆ ಅಂತಾರೆ ನಾನು ಸರ್ 5 ಎಕರೆ ಆಗಿದ್ದೀನಿ 5 ಎಕರೆ ಇವತ್ತು ನಮ್ಮ ಬೇಡಿಕೆಗೆ ಬಹಳಷ್ಟು ತೀವ್ರಗೊಂಡಿರುವಂಥವು మన ದಂಡಾಧಿಕಾರಿಗಳ ಮೇಲೆ ವಿಶ್ವಾಸ ಇದೆ ನಮಗೆ ಎಲ್ಲ ರೀತಿಯಿಂದ ಸ್ಪಂದಿಸ್ತಾರೆ ಅಂತ ಮತ್ತೆ ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಇದನ್ನು ಸರ್ಕಾರ ಇಬ್ಬರವಾದರೂ ದಂಡಾಧಿಕಾರಿಗಳು ಸರ್ಕಾರಕ್ಕೆ ಗಮನಕ್ಕೆ ತಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಚಿಂತಾಮಣಿ ತಾಲೂಕು ಶಾಖೆಯ ವತಿಯಿಂದ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಬರಗಾಲದಿಂದ ರೈತರ ಮಾಡಿರುವಂಥ ಒಂದು ಒತ್ತಾಯಗಳನ್ನ ಈಡೇರಿಸಬೇಕು ಅಂತ ನಮಗೆ ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಈ ಬೆಳೆ ವಿಮೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಡೇಟಾ ಎಂಟ್ರಿ ಪ್ರೀಮಿಯಂ ಕಟ್ಕೊಳ್ಳೋದಕ್ಕೆ ಡೇಟಾ ಎಂಟ್ರಿ ವರ್ಕ್ ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ದಯವಿಟ್ಟು ಯಾರ್ಯಾರು ಇನ್ನೂ ನೀವು ವಿಮೆ ಮಾಡಿಸ್ಕೊಂಡಿಲ್ಲ ಅವರೆಲ್ಲರೂ ಕೂಡ ನಮ್ಮ ಈ ಒಂದು ರೈತ ಸಂಘದ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಕೂಡ ತಾವು ಒಂದು ಬೆಳೆ ವಿಮೆನ ಕಟ್ಕೊಳ್ಳಿ. ಈ ಸಲ ನಾವು ಅದಕ್ಕೆ ಆದಷ್ಟು ಪಾರದರ್ಶಕವಾಗಿ ಯಾರಿಗೂ ಕೂಡ ಯಾವುದೇ ಏನು ಎಲ್ಲಿ ಬೆಳೆ ನಷ್ಟ ಆಗಿದೆ ಒಂದು ನೈಜತೆಯಿಂದ ಆ ಒಂದು ವರದಿಗಳನ್ನ ಪರಿಶೀಲನೆ ಮಾಡಿಕೊಂಡು ಅವರಿಗೆ ಬೆಳೆ ವಿಮೆ ಸಿಗುವಂಥ ಒಂದು ಕ್ರಮವನ್ನು ವಹಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು.